ನಮಸ್ತೆ ಎಲ್ಲರಿಗೂ. ಕೃಷ್ಣ ಬ್ಲೆಸ್ಸಿಂಗ್ ಏನಿದೆ ನೋಡುವ. ಓಕೆ, ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಳಿ. ನಿಮಗೊಂದು ಮಹತ್ತರವಾದ ಸಂದೇಶ ಬರೋದ್ರಲ್ಲಿ ಇದೆ. ನಿಮ್ಮ ಗುರುಗಳ ಕಡೆಯಿಂದ ಅಥವಾ ಇಷ್ಟ ದೇವರ ಕಡೆಯಿಂದ ನೀವು ಬಂದಂಥ ಅಥವಾ ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನುವಂಥ ವಿಚಾರ, ಅಥವಾ ನಿಮ್ಮ ಜೀವನಕ್ಕೆ ಬೇರೆಯವ್ರು ಬಂದಿರೋದಿರಬಹುದು, ಅಥವಾ ನೀವು ಬೇರೆಯವ್ರ ಜೀವನಕ್ಕೆ ಹೋದಂಥ ಕಾರಣ ಏನು, ಆ್ಯಸ್ ಎ ಪರ್ಸನ್ ಆಗಿ ಲೈಫಲ್ಲಿ ಮದುವೆ, ಮಕ್ಕಳು, ಸಂಸಾರ ಇದೆಲ್ಲದರ ಜೊತೆಗೆ ಒಂದು ಸೋಲ್ ಪರ್ಪಸ್ ಅಂತ ಕೆಲವರಿಗೆ ಮಾತ್ರ ಇರುತ್ತೆ, ಎಲ್ಲರಿಗೂ ಅಲ್ಲ. ಸೊ ಅಂಥ ಕೆಲವರಲ್ಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗ್ತಿದೆ ಅಂದರೆ ನೀವು ಒಬ್ಬರು ಖಂಡಿತ ನಿಮಗೊಂದು ಮಾರ್ಗದರ್ಶನ ಸಿಗೋದ್ರಲ್ಲಿ ಇದೆ. ಜೊತೆಗೆ ಆ ಮಾರ್ಗದರ್ಶನದಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅದನ್ನು ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಇಲ್ಲಿ ನಿಮ್ಮ ಸೋಲ್ ಪರ್ಪಸ್ ಮಾಡಿ ಮುಗಿಸಿದ್ದೀರಾ, ಸೊ ಮಾಡೋಕ್ಕೆ ಕೆಲಸ ಏನೂ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇರೋರಿಗೂ ಕೂಡ ನೆಕ್ಸ್ಟ್ ಒಂದು ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ರೆಡಿಯಾಗಿರಿ. ನಿಮ್ಮ ಎನಿಮಿಗಳು ಸ್ವಲ್ಪ ನಿಮ್ಮನ್ನು ಕೆಣಕೋದ್ರಲ್ಲಿ ಪ್ರಯತ್ನನ ಪಡ್ತಿದ್ದಾರೆ, ನಿಮ್ಮನ್ನು ಕೆಣಕುವಂಥ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ರಾತ್ರಿ ವೇಳೆಯಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಬೇಕು ಅನ್ನುವಂಥದ್ದು ಇದೆ. ಸೊ ಮುಂಜಾನೆ ರಾತ್ರಿಲಿ ಶುರು ಮಾಡಿ ಮುಂಜಾನೆ ಅಷ್ಟರಲ್ಲಿ ಯುದ್ಧ ಮುಗಿಸ್ಬೇಕು ಅಂತ ಕೆಲವು ದೇಶಗಳು ಕೂಡ ಕಾಯ್ತಾ ಇದೆ, ನಿಮ್ಮ ಶತ್ರುಗಳು ಕೂಡ ಕಾಯ್ತಾ ಇದ್ದಾರೆ. ಸೊ ದೇಶ, ಶತ್ರು ಎರಡೂ ಕೂಡ. ಸೊ ಇನ್ ಬಿಟ್ವೀನ್, ಸೊ ಲೇಟ್ ನೈಟಿಂದ ಅರ್ಲಿ ಮಾರ್ನಿಂಗ್ ಒಳಗೆ ಈ ಕೆಲಸನ ಮಾಡಬೇಕು ಅಂತ ಯಾರೋ ಪ್ರಯತ್ನನ ಪಡಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಸೊ ಗುರುಭ್ಯೋ ನಮಃ. ಸೊ ದಕ್ಷಿಣಾಮೂರ್ತಿ ಥರ ಮಹಾದೇವ ಶಿವ ಕೂತಿದ್ದಾರೆ. ಸೊ ಇಲ್ಲಿ ನಿಮಗೆ ವಿಶೇಷವಾದಂಥ ಮಡದಿ ಸಿಗುವಂಥ, ವಿಶೇಷವಾಗಿರುವಂಥ ಗುರುಭಕ್ತಿ ಇರುವಂಥ, ಪಾಸ್ಟ್ ಲೈಫ್ ಎನರ್ಜಿ ಇರುವಂಥ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಇನ್ನು ಕೆಲವರಿಗೆ ನಿಮಗೆ ಬರುವಂಥ ಒಂದು ಹೆಣ್ಣು ಮಗು, ಹುಟ್ಟುವಂಥ ಹೆಣ್ಣು ಮಗು ವೀರವನಿತೆಯಾಗಿ ಇರ್ತಾರೆ, ಶಿವನ ಪರಮ ಭಕ್ತೆಯಾಗಿ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ಪಾಪು ಕೂಡ ಆಗುತ್ತೆ, ವೈಫ್ ಕೂಡ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಜೊತೆಗೆ ಮನೆಯಿಂದ ದೂರ ಇರೋರು ಮನೆ ಬಗ್ಗೆ ಯೋಚನೆ ಮಾಡ್ತೀರಾ, ಅಥವಾ ಮನೆಗೆ ಹೋಗಬಾರ್ದು ಅಂತ ಚಿಂತೆ ಮಾಡ್ಕೊಂಡಿರೋರು ಸೊ ನೆಕ್ಸ್ಟು ಬೇರೆ ಕಡೆ ಎಲ್ಲೋ ಪ್ರಯಾಣ ಇದೆ, ನೆಕ್ಸ್ಟು ಇನ್ನೂ ಒಂದು ರೆಡಿ ಫಾರ್ ವಾರ್ ಅನ್ನುವಂಥ ರೀತಿಯಲ್ಲಿ ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಅಲರ್ಟಾಗಿ ಇರಿ ಅನ್ನುವಂಥ ಸಂದೇಶ ಇದೆ ಇಲ್ಲಿ, ಅಲರ್ಟಾಗಿ ಇರಿ. ಸೊ ಸಾಕಷ್ಟು ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ, ಸಾಕಷ್ಟು ಬೆಳಕು ನಿಮಗೋಸ್ಕರ ಕಾಯ್ತಾ ಇದೆ. ಆ ಒಂದು ಬದಲಾವಣೆ ಅಥವಾ ಒಂದು ಸಾಂಬ ಸದಾಶಿವನ ಆಶೀರ್ವಾದ, ದಶರಥ ರಾಮೇಶ್ವರರ ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಸಿಕ್ಕಿದೆ. ಸೊ ಇವರ ಶಿವನ ಆಶೀರ್ವಾದ, ಏನೋ ಒಂದು ಸೀಕ್ರೆಟ್ ಮೆಸೇಜ್ ಇದೆ ಇಲ್ಲಿ ಯಾರಿಗೋ. ಸೊ ನಥಿಂಗ್ ಟು ವರಿ, ಚಿಂತೆ ಮಾಡಬೇಡಿ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಚಿಂತೆ ಮಾಡಬೇಡಿ. ಸೊ ಆರೋಗ್ಯದಲ್ಲಿ ಚೇತರಿಕೆ ಬರ್ತಾ ಇದೆ, ಚೇತರಿಕೆ ಇನ್ನು ಬರುತ್ತೆ. ಎಲ್ಲವೂ ಕೂಡ ದೂರಾಗಿ ಒಂದು ಒಳ್ಳೆಯ ಬೆಳಕನ್ನು ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಡೆಲ್ಲಿಲೂ ಕೂಡ ಮುಂದಿನ ದಿನಗಳಲ್ಲಿ ಈ ಮಂಜು ಕವಿದ ವಾತಾವರಣ ಎಲ್ಲ ಹೋಗಿ ಹೆಚ್ಚಿನ ಬಿಸಿಲು ಬರುವಂಥದ್ದು ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೀವನ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ, ಸರಿ ದಾರಿಲಿ ಹೋಗ್ತಾ ಇದ್ದೀರಾ, ಯಾಕೆ ಚಿಂತೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಲೈಫ್ ಈಸ್ ಆನ್ ಟ್ರ್ಯಾಕಲ್ಲಿ ಹೋಗ್ತಾ ಇದೆ, ಕರೆಕ್ಟಾಗಿ ಹೋಗ್ತಾ ಇದೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ವಿವಾಹ ಬರುವಂಥ ಸಾಧ್ಯತೆ ಇದೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಇದೆ, ಗಾಡಿ ತಗೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನಕ್ಕೆ ಬೆಳಕಾಗುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋಸ್ಕರ ನೀವು ಕಾಯ್ತಾ ಇದ್ರಿ, ಈ ಯುದ್ಧ ಎಲ್ಲ ಯಾವಾಗ ನಿಲ್ಲುತ್ತೆ, ಅಥವಾ ನನ್ನ ಜೀವನದಲ್ಲಿ ಸಫರಿಂಗ್ ಟೈಮ್ ಯಾವಾಗ ಮುಗಿಯುತ್ತೆ, ನನಗೆ ಸಫರ್ ಮಾಡಿ ಸಾಕಾಯಿತು. ಸೊ ಆ ಕಡೆ ಸಾವು ನೋವು ಎಲ್ಲ ನೋಡಿ ಕೂಡ ಸಾಕಾಯಿತು. ಸೊ ವಾಟ್ ನೆಕ್ಸ್ಟ್ ಅಂತ ಕಾಯ್ದುಕೊಂಡು ಕೂತಿರೋರಿಗೆ ಸೊ ಸದ್ಯಕ್ಕೆ
ಪ್ರಾಣಿಗಳ ಜೊತೆ ಹೆಚ್ಚಿನ ಸಮಯನ ಕಳೀರಿ, ಪ್ರಾಣಿ ಪಕ್ಷಿಗಳ ಜೊತೆ ಅಥವಾ ಪ್ರಕೃತಿ ಮಡಿಲಲ್ಲಿ, ಇದು ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಸೊ ಸಂಕ್ರಾಂತಿ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಸಂಕ್ರಾಂತಿ ಹೊತ್ತಿಗೆ ಬದಲಾವಣೆ ಬರುತ್ತೆ, ಆದರೆ ಬದಲಾವಣೆ ಬರೋವರೆಗೂ ಕಾಯೋಕ್ಕೆ ಆಗೋದಿಲ್ಲ. ಅಂದರೆ ಸೊ ಬೇರೇನು ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಕರ್ತವ್ಯದ ಕಡೆ ಗಮನನ ಕೊಡಿ. ಸೊ ಖಂಡಿತ ಇಲ್ಲಿ ನಿಮಗೆ ವಿಶೇಷವಾಗಿ ಶಿವ ಮತ್ತು ಕೃಷ್ಣ ಇಬ್ಬರೂ ನಿಮಗೆ ಮಾರ್ಗದರ್ಶನನ ಕೊಡ್ತಾ ಇದ್ದಾರೆ ಅಂತ ಅಂದಮೇಲೆ, ಸೊ ನಿಮ್ಮ ಕೋರಿಕೆಯ ಮೇರೆಗೆ ನೀವೇನು ಕೋರ್ತಾ ಇದ್ದೀರಾ, ನೀವೇನು ರಿಕ್ವೆಸ್ಟ್ ಮಾಡ್ತಿದ್ದೀರಾ ಭಗವಂತನಲ್ಲಿ, ಆ ಭಗವಂತ ಅದನ್ನು ಕೇಳಿಸ್ಕೊಂಡು ನಿಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಹೆಣ್ಮಕ್ಳನ್ನ ತುಂಬ ಕೇವಲವಾಗಿ ನೋಡ್ತಾ ಇದ್ದೀರಾ. ಇದಕ್ಕೆ ತಕ್ಕ ಶಿಕ್ಷೆನ ಅನುಭವಿಸ್ತೀರಾ ಅನ್ನುವಂಥದ್ದು ಇದೆ. ಸೊ ಪಶ್ಚಾತ್ತಾಪ ಪಡೋದಕ್ಕೂ ಅವಕಾಶ ಇಲ್ಲದೆ ಇರೋ ಅಷ್ಟು ನೀವು ಶಿಕ್ಷೆಗೆ ರೆಡಿಯಾಗಿ, ಯಾರು ಹೆಣ್ಣನ್ನು ಒಂದು ಜೂಜಿನ ರೀತಿಯಲ್ಲಿ ಆಟ ಆಡ್ತಿದ್ದೀರಾ, ಅವಳ ಮಾನ ಮರ್ಯಾದೆನ ಬೀದಿಗೆ ತರ್ತಾ ಇದ್ದೀರಾ, ಇದಕ್ಕೆ ತಕ್ಕ ಶಾಸ್ತಿ ಆಗೇ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಕಡೆ ಗಮನನ ಕೊಡಿ, ಹೆಣ್ಣು ಮಕ್ಕಳಿಗೆ ರಕ್ಷೆಯನ್ನು ಕೊಡಿ. ನಿಮ್ಮಿಂದ ರಕ್ಷೆ ಬಯಸೋಷ್ಟು ಹೆಣ್ಣು ಮಕ್ಕಳು ಕೀಳಾಗಿ ಇಲ್ಲ ಅಥವಾ ಅಷ್ಟು ಕಂಡಮ್ಮಾಗಿ ಇಲ್ಲ. ಎಲ್ಲೋ ಒಂದು ಕಡೆ ಅವರ ಮುಗ್ಧತೆ, ಅವರ ಮರ್ಯಾದೆ ಹತ್ಯೆನ ಕಡಿಮೆ ಮಾಡ್ಕೊಳ್ಳಿ ಅಥವಾ ಆ ಥರ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಹೆಣ್ಣು ತನ್ನನ್ನು ತಾನು ಯಾಕೆ ಅಲ್ಲಿ ಸ್ಲೋ ಡೌನ್ ಮಾಡ್ಕೊಳ್ತಾಳೆ ಅಥವಾ ಏನು ನನ್ನ ಕೈ ಶಕ್ತಿ ಇಲ್ಲ ಅಂತ ಅಂದ್ಕೊಳ್ತಾಳೆ ಅಂದರೆ, ಅವಳಿಗೆ ಗೊತ್ತಿರುತ್ತೆ, ಇಲ್ಲ ಒಬ್ಬ ಅಪ್ಪ ಇರ್ತಾನೆ, ಇಲ್ಲ ಒಬ್ಬ ಅಣ್ಣ ಇರ್ತಾನೆ, ಒಬ್ಬ ತಮ್ಮ ಇರ್ತಾನೆ, ಇಲ್ಲ ಮಗ ಇರ್ತಾನೆ, ಇಲ್ಲ ಗಂಡ ಇರ್ತಾನೆ, ಇಲ್ಲ ಯಾರಾದರೂ ಒಬ್ಬರು ಪುರುಷ ಪ್ರಧಾನಗಳು ಇರುವಂಥ ಸಮಾಜದಲ್ಲಿ ಪುರುಷರೇ ರಕ್ಷಣೆಗೆ ಇರ್ತಾರೆ. ಅವರಿಗೆ ಅವರ ಕರ್ತವ್ಯದ ಕರೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೆ ಸುಮ್ಮನೆ ಇರ್ತಾಳೆ. ಸೊ ನೀವು ನಿಮ್ಮ ಕರ್ತವ್ಯನ ಮರ್ತುಬಿಟ್ಟು ಕೈಕಟ್ಟಿ ಕೂತ್ಕೊಂಡು ಒಂದು ಹೆಣ್ಣಿಗೆ ಅವಮಾನ ಆಗೋ ಹಾಗೆ ನೀವು ಮಾಡಿದ್ದೆ ಆದರೆ, ಸೊ ನಿಮ್ಮ ಜೀವನದಲ್ಲಿ ಇನ್ನು ಯಾವ ಜನ್ಮದಲ್ಲೂ ನಿಮಗೆ ಹೆಣ್ಣು ಅನ್ನೋದು ಸಿಗೋದಿಲ್ಲ. ಹೆಣ್ಣಿನ ಟಚ್ ಕೂಡ ನಿಮಗೆ ಯಾವ ಲೈಫಲ್ಲೂ ಸಿಗೋದಿಲ್ಲ. ಅದು ಅಮ್ಮ ಆಗಿರಲಿ ಅಥವಾ ಅಕ್ಕ ಆಗಿರಲಿ, ತಂಗಿ ಆಗಿರಲಿ, ಮಗಳಾಗಿರಲಿ, ಫ್ರೆಂಡ್ ಆಗಿರಲಿ, ಸೊ ಯಾವ ಲೈಫಲ್ಲೂ ಸಿಗೋದಿಲ್ಲ. ಹೀಗೆ ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಕೀಚಕನ ವಧೆ ಆಗಬೇಕಾಗಿದೆ, ತಯಾರಿ ಮಾಡಿಕೊಂಡು ಆ ವಧೆನ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಯಾಕೆ ಇಲ್ಲಿ ಈ ಥರ ಬಂತು ಅಂತ, ಬಟ್ ಆ ಥರ ಇದೆ. ಸೊ ಎಸ್, ಧರ್ಮದ ಹೆಸರಲ್ಲಿ ಅಥವಾ ರಾಜಕೀಯ ಮಾಡುವಂಥ ಹೆಸರಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಅದನ್ನು ಸ್ವಲ್ಪ ಕಂಟ್ರೋಲಿಗೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ. ಸೊ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಹೇಳಬೇಕು ಅನ್ನಿಸ್ತಾ ಇದೆ, ನೀವು ಕೈ ಹಾಕಿರುವಂಥ ಆ ಹೆಣ್ಣು ಮಗಳು ಸಾಮಾನ್ಯದವಳಲ್ಲ. ಅವಳ ಮರ್ಯಾದೆಗೆ ಧಕ್ಕೆ ಬಂತು ಅಂದರೆ ನೀವ್ಯಾರೂ ಉಳಿಯೋದಿಲ್ಲ. ಈ ಥರ ಸಂದೇಶ ಶಿವನಿಂದ ಸಿಗ್ತಾ ಇದೆ ನಿಮಗೆ. ನನಗೆ ಗೊತ್ತಿಲ್ಲ ಯಾರಿಗೆ ಅಂತ, ಬಟ್ ಆ ಥರ ಏನಾದರೂ ನೀವು ಮಾಡ್ತಾ ಇದ್ದರೆ ಸೊ ಸ್ವಲ್ಪ ಕಂಟ್ರೋಲಲ್ಲಿ ಇರಿ, ಅದನ್ನು ಬಿಟ್ಬಿಡಿ ಅನ್ನುವಂಥದ್ದು ಇದೆ. ನಿಮ್ಮ ಪುರುಷತ್ವ ಏನಿದ್ರು ಪುರುಷ ಪ್ರಧಾನ ಸಮಾಜನ ಉದ್ಧಾರ ಮಾಡೋದ್ರ ಕಡೆ ಗಮನ ಇರಲಿ ಅನ್ನೋವಂಥದ್ದು ಇದೆ. ದಯವಿಟ್ಟು ಕ್ಷಮಿಸಿ, ಯಾರಿಗಾದರೂ ಹರ್ಟ್ ಆಗಿದ್ದರೆ ಶಿರಬಾಗಿ ಕ್ಷಮೆನ ಕೇಳ್ತೀನಿ, ಕ್ಷಮಿಸ್ಬಿಡಿ ನನ್ನನ್ನು. ಸೊ ನಿಮಗೆ ನೋವು ಮಾಡುವಂಥ ಉದ್ದೇಶ ಅಲ್ಲ, ಬಟ್ ಈ ಕಾರ್ಡ್ ಇಲ್ಲಿ ಅದನ್ನು ಪದೇ ಪದೇ ಹೇಳ್ತಾ ಇದೆ. ಸೊ ನೀವೊಂದು ಸೂಪರ್ ಸೋಲ್ ಇದ್ದೀರಾ. ಸೊ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ನಿಮಗೋಸ್ಕರ ಬದಲಾವಣೆಗಳು ಕಾಯ್ತಾ ಇದೆಯೋ, ಬದಲಾವಣೆಗೋಸ್ಕರ ನೀವೇ ಕಾಯ್ತಾ ಇದ್ದೀರೋ ಗೊತ್ತಿಲ್ಲ, ಎರಡೂ ಕೂಡ ನಡೀತಾ ಇದೆ. ಸೊ ಒಳ್ಳೆ ಹುಡುಗ ಸಿಕ್ಕಿ ನಿಮಗೆ ವಿವಾಹ ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ. ಈ ಶ್ರಾವಣ ಮಾಸ ನಿಮ್ಮ ಜೀವನದಲ್ಲಿ ನೀವೇನು ಕಾಯ್ತಾ ಇದ್ರಿ ಇಷ್ಟು ವರ್ಷದಿಂದ, ಅದೆಲ್ಲವೂ ಕೂಡ ನೆರವೇರುವಂಥ ಕಾಲ ಇದೆ. ಸೊ ಹಾಗಾಗಿ ನಿಮ್ಮ ಕರ್ತವ್ಯದ ಕಡೆ ಗಮನನ ಕೊಡಿ, ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಲಕ್ಷ್ಮೀ ನಾರಾಯಣರೇ ಇಲ್ಲಿ ಸಾಕ್ಷಾತ್ ನಿಂತಿದ್ದಾರೆ. ಸೊ ಖಂಡಿತವಾಗ್ಲೂ ಒಳ್ಳೆ ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ವರಮಹಾಲಕ್ಷ್ಮಿಯ ಆಶೀರ್ವಾದ, ಮಹಾ ಸರಸ್ವತಿಯ ಆಶೀರ್ವಾದ, ವಿಘ್ನ ನಿವಾರಕ ಶಕ್ತಿ ಗಣಪತಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿದ್ದಂಥ ಎಲ್ಲ ಕಷ್ಟಗಳು ಕರಗಿ ಹೋಗುತ್ತದೆ ಅನ್ನುವಂಥದ್ದು ಇದೆ. ಒಳ್ಳೆಯ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ.
ರೆಡಿಯಾಗಿರಿ, ವರಮಾಲೆ ಇಟ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮನ್ನು ವಿವಾಹ ಆಗಲಿಕ್ಕೆ ತುಂಬ ಸ್ಪೆಷಲ್ ಪರ್ಸನ್ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ, ಇಲ್ಲಿ ಎಸ್ ಲೆಟರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಎಸ್ ಮತ್ತು ಡಿ ಎಸ್, ದಿವಾಕರ್ ಅಥವಾ ಸತ್ಯ ಅಥವಾ ಸೂರ್ಯ ಅಥವಾ ಗೊತ್ತಿಲ್ಲ, ಶಶಾಂಕ್, ಈ ಥರ ಏನು ಸಮಥಿಂಗ್ ಏನು ಎಸ್ ಲೆಟರ್, ಮೆನ್ ಲೆಟರ್ ಎಲ್ಲ ಎಸ್ಸಲ್ಲಿ ಇರುವಂಥದ್ದು. ಸೊ ಈ ಫೀಮೇಲ್ ಲೆಟರ್ಸ್ ಎಲ್ಲ ಎಲ್ ಮೇಲೆ ರಿಲೇಟೆಡ್ ಇದೆ ಅಂತ ಅನಿಸುತ್ತೆ. ಎಲ್ ರಿಲೇಟೆಡ್ ಈ ಥರ ಇದೆ. ಸೊ ಮಂತ್ರ ಜಪ, ನಾಮ ಜಪನ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ನಿಮಗೆ ಗಿಫ್ಟ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಮದುವೆಗೆ ಯಾರ್ಯಾರನ್ನು ಕರಿಬೇಕು, ತಯಾರಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫಾಲ್ಸ್ ಈಗೋ, ದುರಹಂಕಾರದವ್ರನ್ನೆಲ್ಲ ದೂರ ಇಡಿ ಅನ್ನುವಂಥದ್ದು ಇದೆ. ನಾನು ಮೊನ್ನೆ ಒಂದು ವಿಡಿಯೋಲಿ ನೋಡಿದೆ. ಸೊ ಇದು ಮಂದಾರ ಪರ್ವತ ಕಡ್ದಿದಂಥದ್ದು, ಅಥವಾ ಮಂದಾರ ಪರ್ವತ ಇಲ್ಲೇ ಎಲ್ಲೋ ಇದೆ ಅಂತ ವಿಡಿಯೋ ತೋರಿಸ್ತಾ ಇದ್ರು. ಅದರ ಕುರುಹುಗಳು ಕೂಡ ಇದೆ ಅಂತೆ. ಸೊ ಎಸ್, ಎಲ್ಲೋ ಒಂದು ಕಡೆ ನಾನು ಅನ್ನುವಂಥ ಅಹಂಕಾರದಿಂದ ಎಲ್ಲವನ್ನೂ ಕೂಡ ಕಳ್ಕೊಂಬಿಡ್ತೀರೇನೋ, ನಿಮ್ಮ ಶ್ರಮ ಎಲ್ಲ ವ್ಯರ್ಥ ಆಗುತ್ತೇನೋ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟಿದ್ದೀರಾ, ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ದೀರಾ. ಈಗ ನಾನು ನೀನು ಅಂತ ಭೇದ ಭಾವನ ಯಾಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಕಷ್ಟಪಟ್ಟು ಒಂದು ಕೆಲಸನ ಮಾಡಿದಾಗ, ಒಳ್ಳೆಯವರು ಕೆಟ್ಟವರು ಎಲ್ಲ ಸೇರ್ಕೊಂಡು ಮಾಡಿದಾಗ, ಸೊ ಆಮೇಲೆ ಯಾಕೆ ನೀವೇ ಭೇದ ಭಾವನ ಮಾಡ್ಕೊಳ್ತೀರಾ? ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲರಿಗೂ ಸಿಗುತ್ತೆ. ದುಡುಕಬೇಡಿ, ನಿಮ್ಮ ಅದೃಷ್ಟ ನಿಮ್ಮ ಶ್ರಮ ದಪ್ಪಾಲು ನಿಮಗೆ ಬಂದು ತಲುಪುತ್ತೆ. ತಾಳ್ಮೆ ಇರಲಿ, ಕೋಪಕ್ಕೆ ತುತ್ತಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಅಹಂಕಾರ ಬೇಡ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯನೂ ಇದೆ, ಎಲ್ಲರಿಗೂ ಬದುಕುವ ಸ್ವಾತಂತ್ರ್ಯ ಕೂಡ ಇದೆ. ಸೊ ಆ ಬದುಕುವ ಸ್ವಾತಂತ್ರ್ಯನ ಕಿತ್ಕೊಳ್ಬೇಡಿ, ವಾಕ್ ಸ್ವಾತಂತ್ರ್ಯನ ಕಿತ್ಕೊಳ್ಬೇಡಿ. ಇದರಿಂದ ಸಾಕಷ್ಟು ಸಮಸ್ಯೆನ ಎದುರಿಸ್ತೀರ ಅನ್ನುವಂಥದ್ದು ಇದೆ. ಆಗಲೇ ಒಂದು ಮಾತು ಹೇಳಿದೆ, ಒಬ್ಬ ವ್ಯಕ್ತಿಯ ಹಿಂದೆ ತುಂಬ ಜನಗಳ ನೆರಳಿರುತ್ತೆ ಅನ್ನುವಂಥದ್ದು. ಆ ವ್ಯಕ್ತಿಯ ಯಶಸ್ಸಿಗೆ ಇರಬಹುದು, ಆ ವ್ಯಕ್ತಿಯ ಅವನತಿಗೆ ಇರಬಹುದು. ಸೊ ಗೆಲ್ಲೋದಕ್ಕಾಗಲಿ ಸೋಲೋದಕ್ಕಾಗಲಿ ತುಂಬ ಜನ ಕಾರಣಕರ್ತರು ಇರ್ತಾರೆ. ಹಾಗೆಯೇ ನಿಮ್ಮ ಗೆಲುವಿಗೆ ಸಾಕಷ್ಟು ಜನ ಕಾರಣಕರ್ತರು ಇದ್ದಾರೆ. ಹಾಗೆಯೇ ಬೇರೆಯವರ ಗೆಲುವಿಗೂ ಕೂಡ ಸಾಕಷ್ಟು ಜನ ಕಾರಣಕರ್ತರು ಇರ್ತಾರೆ. ಸೊ ಒಂದು ಸೆಕ್ಯೂರ್ ಫೀಲಲ್ಲಿ ಇರ್ತೀರ, ಒಂದಷ್ಟು ಸೆಕ್ಯೂರಿಟಿನ ಟೈಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಸೆಕ್ಯೂರಿಟಿ ಟೈಟ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಕಾಣದ ಕೈಗಳ ಆಶೀರ್ವಾದದಿಂದ ನಿಮ್ಮ ಜೀವನ ಹೆಚ್ಚು ಬೆಳಗುತ್ತೆ, ಹೆಚ್ಚು ಯಶಸ್ಸನ್ನು ನೋಡುತ್ತೆ ಅನ್ನುವಂಥದ್ದು ಇದೆ. ಪಂಚಮುಖಿ ಆಂಜನೇಯನ ಆಶೀರ್ವಾದ ನಿಮ್ಮ ಜೊತೆ ಎಲ್ಲ ಕಡೆ ಇರುತ್ತೆ, ಯಾವಾಗಲೂ ಇರುತ್ತೆ. ನಿಮಗೆ ಗೊತ್ತಿಲ್ಲ ಆಂಜನೇಯ ಹೇಗೆ ನಗ್ತಾ ಇದ್ದಾರೆ ಅಂತ, ನಗು ನಗ್ತಾ ಇದ್ದಾರೆ. ಎಷ್ಟು ದಿನ ಕೋಪವಾಗಿದ್ದಂಥ ಆಂಜನೇಯ ಈಗ ಸ್ವಲ್ಪ ಮುಗುಳ್ನಗೆನ ಬೀರುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಅವರ ಆಗಮನ ಆಗಿದೆ ಅಂತ. ಸೊ ಹಾಗಾಗಿ ವಿಷ್ಣು ಆಗಿರಲಿ, ಮೋಹಿನಿ ಅವತಾರದಲ್ಲಿರುವಂಥ ವಿಷ್ಣು ಆಗಿರಲಿ, ಶಿವ ಆಗಿರಲಿ, ಸೂರ್ಯನಾರಾಯಣ ಭಗವಂತನಾಗಿರಲಿ, ಅಥವಾ ಲಕ್ಷ್ಮೀನಾರಾಯಣರಾಗಿರಲಿ, ಗಣೇಶ ಸರಸ್ವತಿ ಆಗಿರಲಿ, ಎಲ್ಲರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ನಗು ತರಿಸುವಂಥ ಪ್ರಯತ್ನಕ್ಕೆ ಆಗಿದೆ. ಸೊ ಹಾಗಾಗಿ ಈಗ ಫುಲ್ ಆಫ್ ಪವರಲ್ಲಿ ಆಂಜನೇಯ ಇದ್ದಾರೆ. ಸೊ ಅವರನ್ನು ಕೆಣಕಲಿಕ್ಕೆ ಹೋಗಬೇಡಿ. ಸೊ ಯಾವ ರೀತಿಲಿ ಯಾರ್ಯಾರನ್ನು ಶಿಕ್ಷಿಸಬೇಕು, ಯಾರ್ಯಾರನ್ನು ರಕ್ಷಿಸಬೇಕು, ಇದ್ರ ಬಗ್ಗೆ ಗಮನನ ಹರಿಸ್ತಾರೆ ಅವರು ಅನ್ನುವಂಥದ್ದು ಇದೆ. ಬೆಳೆಗಳಲ್ಲಿ ಅಡಗಿ ಕೂತಿದೆ ದುಷ್ಟ ಶಕ್ತಿಗಳು ಅನ್ನುವಂಥ ಸಂದೇಶ ಇದೆ. ನಿಮ್ಮ ಬೆಳೆಗಳಲ್ಲಿ ಅಡಗಿ ಕೂತಿದೆ ದುಷ್ಟ ಶಕ್ತಿಗಳು, ಇದೊಂದು ಮೆಸೇಜ್ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಜೊತೆಗೆ ವಿಶೇಷವಾದಂಥ ಆಂಜನೇಯನ ಗುಡಿ ಉದ್ಭವ ಆಗತ್ತೆ ಅನ್ನುವಂಥದ್ದಿದೆ. ವಿಗ್ರಹ ಉದ್ಭವ ಆಗತ್ತೆ, ಅದನ್ನು ನಾವು ಕೇಳಿದ್ದೀವಿ. ಇಲ್ಲಿ ಗುಡಿನೇ ಉದ್ಭವ ಆಗತ್ತಂತೆ. ಗೊತ್ತಿಲ್ಲ ಎಲ್ಲಿ ಅಂತ, ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ನನಗೂ ನೋಡೋ ಕುತೂಹಲ ಇದೆ, ನೋಡೋಣ. ಅದು ನೀರು ಹರಿಯುವಂಥ ಸ್ಥಳ ಮತ್ತು ಲಿಟಲ್ ಬಿಟ್ ಕಾಡಿನ ಥರ ಇರುತ್ತೆ, ಆದರೆ ಪೂರ್ತಿ ಕಾಡಲ್ಲ, ಸೆಮಿ ಕಾಡು ಅಂತ ಹೇಳ್ಬೋದು. ಆ ಥರ ಜಾಗದಲ್ಲಿ ಆಂಜನೇಯ ಈ ಥರ ರೂಪದಲ್ಲಿ ಸ್ಥಿತನಾಗಿರುವಂಥ ವಿಗ್ರಹ ಮೂಡುತ್ತೆ. ಅದಕ್ಕೆ ಆಲ್ರೆಡಿ ಒಂದು ಗುಡಿಯ ಹಾಗೇನೆ ಬಳ್ಳಿಗಳು ಕಲ್ಲುಗಳು ಗೊತ್ತಿಲ್ಲ, ಅದಾಗ ಅದೇ ಆಗುತ್ತೆ, ಆಗಿದೆ, ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಅದು ಪೂರ್ತಿ ಆಗಿಲ್ಲ, ಇನ್ನು ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಇದೆ. ಜೊತೆಗೆ ಒಂದು
ಕತ್ತಿಗೆ ಸಂಬಂಧಪಟ್ಟಂಥ ಏನೋ ಒಂದು ಎಚ್ಚರಿಕೆ ಇದೆ. ಸೊ ಎಸ್, ಇಲ್ಲಿ ಯಾರು ಕರ್ಗ ಹೊರ್ತಾ ಇದ್ರು ಅಂತ ಗೊತ್ತಿಲ್ಲ. ಕರ್ಗ ಹೊರ್ತಾ ಇದ್ದಂಥವರಿಗೆ ಒಂದಷ್ಟು ಸಮಸ್ಯೆ ಯಾರೋ ಮಾಡ್ತಾ ಇರ್ಬೋದು, ಅಥವಾ ಸಮಸ್ಯೆಯಲ್ಲಿ ಅವ್ರು ಇರಬಹುದು. ಬಟ್ ನಥಿಂಗ್ ಟು ವರಿ. ನಿಮಗೆ ಒಂದು ಒಳ್ಳೆಯ ಸಜೆಷನ್ ಸಿಗುತ್ತೆ, ಅದ್ರ ಮುಖಾಂತರ ನೀವು ನಡೆದಿದ್ದೆ ಆದರೆ. ಸೊ ಯಾರು ನಿಮಗೆ ಹಿತಶತ್ರುಗಳು ಸಮಸ್ಯೆನ ಮಾಡ್ತಿದ್ದಾರೆ ಅವರಿಗೇನೆ ಯಾರು ಅನ್ನೋ ಸತ್ಯ ನಿಮಗೆ ಗೊತ್ತಾಗುತ್ತೆ. ಅವರಿಗೇನೆ ಬುದ್ಧಿ ಬಂದು ಅವರು ನಿಮ್ಮ ಜೊತೆ ಗೊತ್ತಿಲ್ಲ ಹೇಗೆ ಹೇಳೋದು, ಅವರ ನಿಮ್ಮ ವಿಚಾರನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಹೇಳಲಿಕ್ಕೆ ಬಿಡ್ತಾ ಇಲ್ಲ, ರಹಸ್ಯವಾಗಿ ಇದೆ. ಮೇ ಬಿ ಅವರು ನಿಮ್ಮಷ್ಟೇ ಪವರ್ಫುಲ್ ಇರಬಹುದು. ಹಾಗಾಗಿ ಅವರ ಯುದ್ಧದ ಮಧ್ಯೆ ಯಾರು ಸೋಲು ಗೆಲುವನ್ನು ನೋಡೋದಕ್ಕಾಗೋದಿಲ್ಲ. ಹೀಗೆ ಫೈಟ್ ಮುಂದುವರಿಸೋ ಬದಲು ಅದಕ್ಕೊಂದು ಇತಿಶ್ರೀ ಹಾಡ್ತೀರಾ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಯಾರು ಈ ಗುರುಗಳ ಆಶೀರ್ವಾದನ ತಗೊಂಡು ಮಾರ್ಗದರ್ಶನನ ಪಡ್ಕೊಂಡು ಮುಂದುವರಿತೀರಾ, ನಿಮಗೆ ಹೆಚ್ಚಿನ ಯಶಸ್ಸಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ಕೆಲವು ಇಚ್ಛೆಗೆ ವಿರುದ್ಧವಾಗಿ ಕೆಲಸನ ಮಾಡಿದರೆ, ಭಗವಂತನ ಇಚ್ಛೆನ ಮೀರಿದರೆ, ಭಗವಂತನ ಆಜ್ಞೆನ ಮೀರಿದರೆ, ಭಗವಂತನಿಗೆ ಕೊಟ್ಟಂಥ ಮಾತನ್ನು ಧಿಕ್ಕರಿಸಿದರೆ ಅವರಿಗೆ ಶಿಕ್ಷೆ ರೆಡಿಯಾಗಿದೆ, ಅವರು ಶಿಕ್ಷೆನ ಅನುಭವಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಇನ್ಫಾರ್ಮೇಷನ್ ಇದೆ, ಸಾಕಷ್ಟು ಮಾಹಿತಿಗಳು ನಿಮಗೆ ಇದನ್ನು ಬಿಟ್ಬಿಟ್ಟು ಬೇರೆ ಕಡೆಯಿಂದ ಬಂದು ತಲುಪುತ್ತೆ ಅನ್ನುವಂಥದ್ದು ಇದೆ. ಗೀತೋಪದೇಶನ ಓದಿ, ಭಗವದ್ಗೀತೆನ ಓದಿ ಭಗವಂತನ ಜೊತೆ ಹೈಯರ್ ಲೆವೆಲಲ್ಲಿ ಕನೆಕ್ಟ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಈ ಸತಿ ಹೋಳಿ ಹುಣ್ಣಿಮೆ ಬರೋ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದರ ಅಂತ್ಯ ಇನ್ನೊಂದರ ಆರಂಭ ಅನ್ನುವಂಥದ್ದು ಇಲ್ಲಿ ಇದೆ. ಯಾರೋ ನಿಮ್ಮನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಹಾದಿ ತಪ್ಪಿಸ್ತಾ ಇದ್ದೀವಿ ಅಂತ ಅನಿಸಿದ್ರೆ ನಿಮಗೆ, ನೀವು ಆಂಜನೇಯನ ಮೊರೆ ಹೋಗಿ ಆಂಜನೇಯ ನಿಮಗೆ ಸರಿಯಾದ ಮಾರ್ಗದರ್ಶನನ ಖಂಡಿತ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ವಾಹನದ ಅಪಘಾತವನ್ನು ಕಂಟ್ರೋಲ್ ಮಾಡ್ಕೊಬಹುದು, ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೈನ್ಯಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಬೆಳವಣಿಗೆನ ನಾವು ನೋಡ್ತೀವಿ ಅನ್ನುವಂಥದ್ದು ಇದೆ. ಅಗ್ನಿ ಅವಘಡಗಳು ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೆ, ತುಂಬ ಪ್ರಮುಖವಾದಂಥ ವ್ಯಕ್ತಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದ್ವೇಷನ ಮರೆತು ಯಾರೋ ಇಲ್ಲಿ ಪ್ರೀತಿಗೆ ಬರ್ತಾರೆ, ಪ್ರೀತಿಗೆ ಸಂಧಾನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರು ಅಂತ ಗೊತ್ತಿಲ್ಲ. ಗಣೇಶ ಇರೋದ್ರಿಂದ ಗಣೇಶನ ಕೃಪಾಶೀರ್ವಾದ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಸಿಚುವೇಶನ್ ಎಂಡಿಂಗನ್ನು ಹೇಳ್ತಾ ಇದೆ. ಸೊ ಯಾರ್ದೋ ಒಂದು ಸಾವಿನ ಸುದ್ದಿನ ನಾವು ಕೇಳಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೊ ಎಸ್, ನಿಮ್ಮ ಲವ್ ಲೈಫ್ ನಿಮ್ಮ ಪ್ರಕಾರನೇ ಹೋಗುತ್ತೆ, ಹೆಚ್ಚಿನ ಆಶೀರ್ವಾದ ನಿಮಗೆ ಇದೆ, ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇದೆ. ಫೈನಲ್ ಆಗಿ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮಗೆ ಕೃಷ್ಣನ ಆಶೀರ್ವಾದ ಏನಿದೆ ನೋಡೋಣ. ಅಹಂ ಬ್ರಹ್ಮಾಸ್ಮಿ, ಸೆನ್ಸ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಾನು ಅನ್ನುವಂಥ ಅಹಂಕಾರನ ಬಿಟ್ಟು ಭಗವಂತನಿಗೆ ಶರಣಾಗಿ ನೀವೇನೇ ತಿಪ್ಪರ್ಲಾಗ ಹಾಕಿದ್ರು, ಏನೇ ಡ್ರಾಮಾ ಮಾಡಿದ್ರು, ಯಾರಿಂದ ಏನೇ ಕಿತ್ಕೊಂಡು ಹೋದರೂ, ಐ ಮೀನ್ ಇಲ್ಲಿ ಯಾರ್ದಾದ್ರೂ ವಸ್ತುನ ನೀವು ಕಳ್ತನ ಮಾಡ್ಕೊಂಡು ಹೋಗಿದ್ರೆ, ಅವರಿಂದ ಕಸಿದುಕೊಂಡು ಕಿತ್ಕೊಂಡು ಹೋಗಿದ್ರೆ, ಆ ಥರ ಅರ್ಥದಲ್ಲಿ ಹೇಳಿದೆ, ರಾಂಗ್ ಆಗಿ ಯಾರು ಮೆಸೇಜನ್ನು ತೊಗೊಂಬೇಡಿ. ಓಕೆ, ಸೊ ಅದು ವಾಪಸ್ ಅವರಿಗೆ ತಲುಪುವಂಥ ಸಂದರ್ಭ. ಸೊ ನೀವೆಷ್ಟೇ ಏನೇ ಬೇರೆಯವ್ರಿಗೆ ಸಿಗದಿರೋ ಹಾಗೆ ತಡೆದ್ರೂ ಭಗವಂತನ ಲೀಲೆ ಮುಂದೆ ನೀವೆಲ್ಲವೂ ಕ್ಷಣಿಕ. ಸೃಷ್ಟಿಕರ್ತಾನೆ ತಲೆವಾಗಿದ್ದಾನೆ ಅಂದರೆ ನೀವೆಷ್ಟರವ್ರು ಅಲ್ವಾ? ಸೊ ಮೊದಲನೇದು, 2ನೇದು, 3ನೇದು, ಟೇಕ್ ಯುವರ್ ಓನ್ ಟೈಮ್. ಸೊ ಮೊದಲನೇದು ಟೈಮ್ ಆಫ್ ಡೆತ್ ಇದೆ. ಸೊ ಡೆತ್ ನಿಮ್ಮ ಸಂದರ್ಭಗಳು
ಕೊನೆಗೊಳ್ತಾ ಇದೆ ಅಥವಾ ನಿಮ್ಮ ಜೀವನ ಕೊನೆಗೊಳ್ತಾ ಇದೆ, ಯಾವ ರೀತಿಲಿ ಅನ್ನೋದು ನಿಮ್ಮ ಸಂದರ್ಭಕ್ಕೆ ಬಿಟ್ಟಂಥ ವಿಚಾರ. ಸೊ ಹಾಗಾಗಿ ಎಲ್ಲವೂ ಕೂಡ ಭಗವಂತನಲ್ಲೇ ಹೋಗ್ತೀರಾ, ಭಗವಂತನಿಗೆ ತಲುಪುತ್ತೆ. ಹಾಗಾಗಿ ನೀವು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಸಮಸ್ಯೆಗಳನ್ನ ಭಗವಂತ ಪರಿಸಮಾಪ್ತಿ ಮಾಡ್ತಾ ಇದ್ದಾನೆ. ಒಂದರ ಆರಂಭಕ್ಕೆ ನಿಮ್ಮ ಜೀವನದ ಈ ಸಂದರ್ಭ ಅಂತ್ಯ ಆಗ್ತಾ ಇದೆ. ಈ ಸಂದರ್ಭ ಅಷ್ಟೇ ಅಂತ್ಯ ಆಗ್ತಿದೆ, ನಿಮಗೇನು ಆಗೋದಿಲ್ಲ. ಸೊ ನಥಿಂಗ್ ಟು ವರಿ. ಅಥವಾ ನಿಮಗೆ ಹೇಳ್ತಾ ಇದೆ, ಸೊ ಈ ಒಂದು ಡೆತ್ ಎನರ್ಜಿಯಿಂದ ಹೊರಗೆ ಕರ್ಕೊಂಬ. ಯಾರಿಗೋ ತೊಂದರೆ ಇದೆ, ಯಾರದ್ದು ಸಮಸ್ಯೆ ಇದೆ, ದ ಟೈಮ್ ಆಫ್ ಡೆತ್ ನಡೀತಾ ಇದೆ, ಇದನ್ನು ಒಂಚೂರು ಬದಲಾವಣೆ ಮಾಡು ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ಎಚ್ಚರಿಕೆ, ಒಂದು ಕರ್ತವ್ಯದ ಕರೆ, ಒಂದು ಬದಲಾವಣೆಯ ನಿರೀಕ್ಷೆ ಮಾಡ್ತಾ ಇದೆ ಸಮಯ. ನಿಮ್ಮ ಕಷ್ಟದ ಸಮಯಕ್ಕೆ ಈ ಸಮಯ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಇಂಟ್ಯೂಷನ್ಗೆ ಬಿಟ್ಟಿದ್ದು. ಬೇಕು ಅಂದರೆ ಈ ಕಾರ್ಡನ್ನು 2 ನಿಮಿಷ ಫಾಸ್ ಮಾಡಿ ನೋಡಿ, ನಿಮ್ಗೇನು ಸಂದೇಶ ಬರುತ್ತೋ ಅದನ್ನು ನೀವು ಇದರಿಂದ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರೋ ಈ ಕಾರ್ಡ್ ನೋಡ್ತಿದ್ರೆ ಕಾಟೇರಮ್ಮನ ಎನರ್ಜಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಆ ತಾಯಿನೇ ನಿಂತು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇರಬಹುದು. ಒಳ್ಳೆಯದಾಗಲಿ. 2ನೇದು ಲ್ಯಾಂಪ್ ಆಫ್ ನಾಲೆಡ್ಜ್ ಹೇಳ್ತಾ ಇದೆ. ಸೊ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇನ್ನು ಹೆಚ್ಚಿನ ತಿಳುವಳಿಕೆ ಕಡೆ ಗಮನನ ಕೊಡಿ, ಕಲಿಯೋದ್ರ ಕಡೆ ಗಮನ ಕೊಡಿ, ಕಲಿಸೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಭೇದ ಭಾವ ಇಲ್ದಿರ ವಿದ್ಯೆನ ಕಲಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ, ಕೂಡು ಕುಟುಂಬದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂಟಿಯಾಗಿ ಇರುವಂಥದ್ದು ಬೇಡ, ಜಾಯಿಂಟ್ ಫ್ಯಾಮಿಲಿ ಮಾಡ್ಕೊಳ್ಳಿ ಅಥವಾ ಜಾಯಿಂಟ್ ಫ್ಯಾಮಿಲಿಲಿ ಇರಿ, ಜಾಯಿಂಟ್ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇಲ್ಲಿ ಒಳ್ಳೆ ಮ್ಯಾರೇಜ್ ಲೈಫ್, ಫ್ಯಾಮಿಲಿ ಲೈಫ್ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು. ಮಕ್ಕಳು ಓದ್ತಾ ಇಲ್ಲ ಅಂದರೆ ಚೆನ್ನಾಗಿ ಓದ್ತಾರೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಈಕ್ವಲ್ ವಿಷನ್ ಇದೆ. ಸೊ ನೀರಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು, ಈಗ ಎಲ್ಲ ನದಿಗಳು ಉಕ್ಕಿ ಹರಿತಾ ಇದೆ. ಸೊ ನೀರು ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ, ಎಲ್ಲವೂ ಕೂಡ ಮಣ್ಣು ಕಸ ಎಲ್ಲವನ್ನು ಕೂಡ ಕೊಚ್ಕೊಂಬಂದಿರೋದ್ರಿಂದ ನೀರು ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ. ನಿಮ್ಮ ಮನೆಗಳಲ್ಲಿ ನೀರನ್ನು ಸಂಸ್ಕರಿಸಿ ಕುಡೀರಿ, ಇದರಿಂದ ಒಳ್ಳೆಯದಾಗತ್ತೆ. ಜೊತೆಗೆ ನದಿಗೆ ಅಪಮಾನ ಆಗಿದೆ ಎಲ್ಲೋ, ಅದನ್ನು ಶುದ್ಧೀಕರಿಸಿ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪೂರ್ವಜನ್ಮದ ಪಾಪಕರ್ಮಗಳು ಕತೆ ಬಿಟ್ಟಾಕ್ಬಿಡಿ. ಈ ಜನ್ಮದಲ್ಲಿ ಮಾಡಿರೋ ಪಾಪಕರ್ಮಗಳನ್ನ ಎಲ್ಲಿ, ಯಾವಾಗ, ಹೇಗೆ ಕಡಿಮೆ ಮಾಡ್ಕೊಳ್ತೀರಾ ಅಂತ ನಿಮ್ಮ ಶತ್ರುಗಳಿಗೆ ಇಲ್ಲಿ ಪ್ರಶ್ನೆ ಇದೆ. ಸೊ ಹೇಗೆ ಮಾಡ್ಕೊಳ್ತಾರೆ, ಎಲ್ಲಿ ಮಾಡ್ಕೊಳ್ತಾರೆ, ಯಾವಾಗ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಸೊ ಇಲ್ಲಿ ವೃಂದಾವನದೀಶ ಕೃಷ್ಣನ ಆರಾಧನೆಯಿಂದ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲರನ್ನೂ ಸಮವಾಗಿ ನೋಡ್ತಾನೆ ಭಗವಂತ, ಕೋಪ ಮಾಡ್ಕೊಂಡವ್ರನ್ನೂ ನೋಡ್ತಾನೆ, ಪ್ರೀತಿಯಿಂದ ಕೊಡೋರ್ಗೂ ನೋಡ್ತಾನೆ, ಶರಣು ಅನ್ನೋರಿಗೂ ನೋಡ್ತಾನೆ. ಆದರೆ ಹೆಚ್ಚು ಯಾರು ಮುನ್ಸ್ಕೊಂಡಿರ್ತಾರೋ ಅವ್ರನ್ನ ನೋಡ್ತಾ ಇರ್ತಾನೆ ಭಗವಂತ. ಹಾಗಾಗಿ ನಿಮ್ಮ ಸಮಯ ಬರೋದಕ್ಕೆ ಒಂಚೂರು ಟೈಮ್ ಆಗಬಹುದು, ತಲೆ ಕೆಡಿಸ್ಕೊಳ್ಬೇಡಿ. ಖಂಡಿತವಾಗ್ಲೂ ಭಗವಂತ ವರದಾನ ಎಲ್ಲರಿಗೂ ಸರಿ ಸಮಾನವಾದ ನ್ಯಾಯನ ಕೊಡ್ತಾನೆ. ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಜಸ್ಟ್ ಶರಣಾಗಿ ಭಗವಂತನಿಗೆ ಈಕ್ವಲ್ ವಿಷನ್ ಇದೆ ಅನ್ನುವಂಥದ್ದು ಇದೆ. ಸೊ ಓಕೆ, ಇನ್ನೊಂದು ಕಾರ್ಡ್ ಇದೆ. ಸೊ ಎಸ್, ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ದುಷ್ಟಶಕ್ತಿಗಳು ಶಿಷ್ಟಶಕ್ತಿಗಳು ಎರಡೂ ಇದೆ. ಸೊ ಎರಡರ ಮಧ್ಯ ತುಂಬ ಕಷ್ಟ ಇದೆ. ಸೊ ಆಗಲೇ ಒಂದು ಮಾತು ಹೇಳಿದೆ, ಸ್ವಲ್ಪ ತಾಳ್ಮೆನ ವಹಿಸಿ. ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಒಂದು ನಿಮಿಷ, ಎಲ್ಲೋ ಕಾರ್ಡು, ಎಸ್, ತಾಳ್ಮೆ ಕಳ್ಕೊಬೇಡಿ. ತಾಳ್ಮೆ ಕಳ್ಕೊಂಡ್ರೆ ನಿಮಗೆ ತಲುಪಬೇಕಾಗಿರೋದು, ನಿಮಗೆ ಸಿಗಬೇಕಾಗಿರೋದು ಎಲ್ಲವೂ ಸಿಗುತ್ತೆ. ತಾಳ್ಮೆ ಕಳ್ಕೊಂಡು ರಾಕ್ಷಸರ ಥರ ಆಡಿದ್ರೆ ನಿಮ್ಮ ಪಾಲಿಗೆ ಸಿಗಬೇಕಾಗಿರೋ ಅಂಥದ್ದು ಏನೂ ಸಿಗೋದಿಲ್ಲ, ಮೋಸ ಹೋಗ್ತೀರಾ. ಸೊ ಹಾಗಾಗಿ ಮೋಹದ ಹಿಂದೆ ಬೀಳಬೇಡಿ, ಹೆಣ್ಣಿನ ಹಿಂದೆ ಬೀಳಬೇಡಿ. ಹೆಣ್ಣಿನ ವ್ಯಾಮೋಹ ನಿಮಗೆ ಒಳ್ಳೆಯದಲ್ಲ ಅನ್ನುವಂಥದ್ದು ಇದೆ. ಸೊ ಕೆಲವರು ಮುಖವಾಡ ಹಾಕ್ಕೊಂಡು ತುಂಬ ಒಳ್ಳೆಯವ್ರ ಥರ ಡ್ರಾಮಾ ಮಾಡ್ತಿದ್ದಾರೆ. ಇವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಇಲ್ಲಿ, ಆಯಿತಾ.
ಸೊ ನಿಮ್ಮ ಈ ಒಂದು ಮುಖವಾಡ ಅಥವಾ ನಿಮ್ಮ ಜೊತೆಲಿರುವಂಥವರ ಮುಖವಾಡ ಅಥವಾ ನೀವು ಸ್ವಲ್ಪ ಸಮಯ ಪೇಷನ್ಸನ್ನು ಕಳ್ಕೊಂಡ್ರೆ ನೀವೇ ಮೃಗ ಥರ ಆಗಿಬಿಡ್ತೀರ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಒಂದು ವಾರ್ನಿಂಗ್ ಅಂತ ಅಂದ್ಕೊಳ್ಬಹುದು. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ವಾಗ್ದೇವಿ ಕನ್ನಡ. ಸಾರಿ, ಯಾರೋ ತುಂಬ ನಗಿಸ್ತಾ ಇದ್ದಾರೆ. ಸೊ ಇಲ್ಲ ತಮ್ಮ, ನಿನ್ನನ್ನು ಮರ್ತಿಲ್ಲ. ಸೊ ಒಂದು ಕಾರ್ಡ್ ಹಾಕಬೇಕಂತೆ, ಹಾಕೋಣ. ಓಕೆ, ಸೊ ಫ್ಯಾಮಿಲಿ ಲೈಫ್ ಕಡೆ ಗಮನನ ಕೊಡು, ಸಾಧನೆ ಕಡೆ ಗಮನ ಕೊಡು. ನಿನಗೆ ಯಾವಾಗ ಏನು ಬರಬೇಕು, ಏನು ಮಾಹಿತಿ ಸಿಗಬೇಕು ಅದು ಸಿಗುತ್ತೆ. ಸದ್ಯಕ್ಕೆ ಪ್ರಯಾಣ ಎಲ್ಲೋ ಹೋಗ್ತೀಯ, ಅದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಪರ್ಲ್ ಆ್ಯಂಡ್ ಥ್ರೆಡ್ ಇದೆ. ಸೊ ಒಳ್ಳೆಯದಾಗತ್ತೆ. ಎಲ್ಲವೂ ನನ್ನೊಳಗೆ ಇದೆ, ನಾನು ಏನು ಕೊಡಬೇಕು ಅಂತ ಗೊತ್ತಿದೆ, ನಾನು ಕೊಡ್ತೀನಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಗೊತ್ತಿಲ್ಲ ಇದಕ್ಕೆ ಏನು ಹೇಳಬೇಕು ಅಂತ, ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಸಾಕಷ್ಟು ಸೀಕ್ರೆಟ್ಸ್ ಇದೆ ಇಲ್ಲಿ. ಆ್ಯಕ್ಚುಲಿ ಯಾರೋ ಕೊನೆಯಲ್ಲಿ ಯಾರು ಪ್ರಶ್ನೆ ಹಾಕಿದ್ರೆ, ಇನ್ಕ್ಲೂಡಿಂಗ್ ನೀನು ಕೂಡ ತಮ್ಮ ಎಲ್ರಿಗೂ ಎಲ್ಲೇನೋ ಸೀಕ್ರೆಟ್ ಮೆಸೇಜ್ ಇದೆ, ಅದನ್ನು ನೀವೇ ತಿಳ್ಕೊಳ್ಳಿ. ಸೊ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.